ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಗಲಾಟೆ ಆಗಿದೆ. ಪಾಲಿಕೆ ಆಯುಕ್ತರು ಮತ್ತೆ ಸಿಬ್ಬಂದಿ ನಡುವೆ ಕೋಲ್ಡ್ ವಾರ್ ನಡೀತಾ ಇದೆ. ಆಯುಕ್ತರ ವಿರುದ್ಧವೇ ತಿರುಗಿ ಬಿದ್ದಿರುವಂತದ್ದು ಪಾಲಿಕೆ ಅಧಿಕಾರಿಗಳು. 4 ದಿನಗಳಲ್ಲಿ 40 ಅಧಿಕಾರಿಗಳು ಸಿಬ್ಬಂದಿಯನ್ನ ವರ್ಗಾವಣೆ ಮಾಡಲಾಗಿದೆ. ಸ್ಟೀಸಿಯಾಗಿ ತಿರುಗಿ ಬೀಳಲ್ಲ ಆಯುಕ್ತರ ವಿರುದ್ಧ. ತಿರುಗಿ ಬಿದ್ದಿದ್ದಾರೆ ಅಂದ್ರೆ ಆ ಕೋಪ ನೆತ್ತಿವರೆಗೂ ಹೋಗಿರುವಂತ ಕಾರಣಕ್ಕೋಸ್ಕರನೇ ಆಯುಕ್ತರ ವಿರುದ್ಧ ತಿರುಗಿ ಬೀಳಲಾಗಿದೆ. 4 ದಿನಗಳಲ್ಲಿ 40 ಅಧಿಕಾರಿಗಳು ಸಿಬ್ಬಂದಿಯನ್ನ ವರ್ಗಾವಣೆ ಮಾಡಲಾಗಿದೆ. ಏಕಾಏಕಿ ಸಿಬ್ಬಂದಿ ವರ್ಗಾವಣೆ ಮಾಡಿರುವಂಥದ್ದು ಪಾಲಿಕೆ ಆಯುಕ್ತೆ ಶುಭಾ ಅವರು. ಸಚಿವ ಸತೀಶ್ ಜಾರಕಿಹೊಳಿಗೆ ದೂರನ್ನ ನೀಡಿದ್ದಾರೆ ಪಾಲಿಕೆಯ ಸಿಬ್ಬಂದಿ. ಆಯುಕ್ತೆ ಶುಭಾ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಆರೋಪ. ಪಾಲಿಕೆ ಮೇಯರ್ ವಿರೋಧ ಪಕ್ಷದವರ ಗಮನಕ್ಕೂ ತಂದಿಲ್ಲ. ಶುಭಾ ವರ್ಗಾವಣೆಗೆ ಪಟ್ಟನ್ನ ಹಿಡಿದಿದ್ದಾರೆ ಮಹಾನಗರ ಪಾಲಿಕೆಯ ಸಿಬ್ಬಂದಿ. ಕೆಎಸ್ ಅಧಿಕಾರಿಗೆ ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತರ ಹುದ್ದೆಯನ್ನು ನೀಡಲಾಗಿದೆ. ಆದರೆ IAS ಅಧಿಕಾರಿಯನ್ನ ಬೆಳಗಾವಿಯ ಮಹಾನಗರ ಪಾಲಿಕೆಗೆ ನಿಯೋಜಿಸುವಂತೆ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿಯನ್ನ ಮಾಡಲಾಗಿದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಯಾಕೆ ಮನವಿ ಅಂದ್ರೆ ಅವರು ಅಲ್ಲಿನ ಉಸ್ತುವಾರಿ ಸಚಿವರು, ಸೊ ಹೀಗಾಗಿ ಅವರಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಸುಮಾರು ವರ್ಷಗಳಿಂದ ಪಾಲಿಕೆಯಲ್ಲಿ 15 ವರ್ಷದಿಂದ ಒಂದೇ ಕಡೆಗೆ ಮಾಡ್ತಿದ್ದಾರೆ. ಈ ಒಂದೇ ಕಡೆ ಮಾಡ್ತಿರೋರನ್ನ ಒಂದು ಫೈಲ್ಗೆ 4 ಜನ ಅಗತ್ಯ ಇಲ್ಲ. ರೆಡ್ ಟೇಪಿಸಮ್ ಆಗುತ್ತೆ. ಅಡ್ಮಿನಿಸ್ಟ್ರೇಷನಲ್ಲಿ ಕ್ವಿಕ್ಕಾಗಿ ಆಗ್ತಿರಲಿಲ್ಲ. ಕೆಲವರು ನಮ್ಮ ಕಚೇರಿಲಿರೋರು ಯಾರ್ಯಾರು SDC FDC ಮುಂದೆ ಅವ್ರಿಗೊಂದು ಗ್ರೋತ್ ಇದೆ. SDCಯಿಂದ FDCಗೆ, FDCಯಿಂದ ಮ್ಯಾನೇಜರ್ಗೆ, ಮ್ಯಾನೇಜರಿಂದ KMSಗೆ ಅಂತ. ಸೊ ಆ್ಯಸ್ ಅ ಮೇಲಧಿಕಾರಿ ನಾನು ಅವ್ರ ಗ್ರೋತನ್ನು ನೋಡಬೇಕು. ಯಾವ ರೀತಿ ನೋಡಬೇಕು ಅಂದರೆ ಅವ್ರಿಗೆ ಫೀಲ್ಡ್ ಎಕ್ಸ್ಪೋಜರ್ ಇರಬೇಕು. ಹಾಗಾಗಿ ನಾನು ಏನು ಮಾಡ್ತೀನಿ, ಯಾರ್ಯಾರು ಎಲ್ಲೆಲ್ಲಿ ಎಕ್ಸ್ಟ್ರಾ ಇದ್ದಾರೆ ಅವ್ರನ್ನೆಲ್ಲ ನಾನು ಫೀಲ್ಡ್ಗೆ ಅಂತ ಹಾಕಿದ್ದೀನಿ. ಇದರಿಂದ ದೌರ್ಜನ್ಯ ಆಗಿದ್ದು ಅವ್ರಿಗೆ ಅನಿಸಿದೆ, ನಾನು ಕರೆದು ಮಾತಾಡ್ತೀನಿ ಯಾವ ಥರ ದೌರ್ಜನ್ಯ ಆಗಿದೆ. ನಾ ಬಂದಮೇಲಿಂದ 30 ದಿನಕ್ಕೆ ಸ್ಯಾಲ್ರಿ ಮಾಡ್ತಿದ್ದೀನಿ. ಇವರೆಲ್ಲರೂ ಇಂಕ್ರಿಮೆಂಟನ್ನು ಮಾಡಿಸಿದ್ದೀನಿ. ಸೊ ಹಾಗಾಗಿ ಇದೇನು ನಾವೆಲ್ಲ ಅವ್ರಿಗೆ ಅನುಕೂಲನೇ ಮಾಡಿರೋದು. ಇದು ದೌರ್ಜನ್ಯ ಅಲ್ಲ, ಇದು ಅಡ್ಮಿನಿಸ್ಟ್ರೇಷನ್ ಮಾಡ್ತಿರೋದು ನಾನು. ಸರಿ, ಎಲ್ಲರಿಗೂ ಒಪ್ಪಿಸ್ಕೊಳಕ್ಕಾಗಲ್ಲ ಸರ್. ನಾನು ನನ್ನ ಪಾಡಿಗೆ ನಾನು ಏನು ಕೆಲಸ ಮಾಡಬೇಕು ಅದು ಮಾಡ್ತಿದ್ದೀನಿ. ನಾನು ಸರಿಯಾಗಿ ಕೆಲಸ ಮಾಡ್ತಿಲ್ಲಲ್ಲ. ಅವ್ರಿಗೆ ಪ್ರತಿ ಬಾರಿ ಮೀಟಿಂಗ್ ಕರೆದು ಗೈಡೆನ್ಸ್ ಕೊಡ್ತಿದ್ದೀನಿ. ಹೀಗೆ ನನ್ನ ಕಡೆ ಅಸೋಸಿಯೇಷನ್ ಬಂದಿದ್ರು. ಅವರು ಈ ರೀತಿ ಸುಮಾರು ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತೆ ವಾಪಸ್ ತೊಗೊಳ್ತಾರೆ ಅಂತ ಹೇಳಿದ್ರು. ಈಗ ನೋಡೋಣ, ಒಂದ್ಸಲ DC ಕಡೆ ಮೀಟಿಂಗ್ ಮಾಡ್ತಾರೆ. ನನಗೂ ಐಡಿಯಾ ಅಲ್ಲದ. ನೀನು ಅಸೋಸಿಯೇಷನ್ ಅವ್ರ ಒಂದು ಮನವಿ ಕೊಟ್ಟಿದ್ದಾರೆ. ನೀನು DC ಅವ್ರ ಕಡೆ ಕರೆಸ್ತೀವಿ ಅಂತ ಕರೆಸಿ ಮಾತಾಡ್ತೀವಿ. DC ಮೀಟಿಂಗ್ ಅಧಿಕಾರಿಗಳು ಟ್ರಾನ್ಸ್ಫರ್ ಯಾರು ಮಾಡ್ಕೊಂಬಂದಾರ? ನಮ್ಮ ಪಕ್ಷ ಅಂತೂ ಅಧಿಕಾರನಾಗಿಲ್ಲ. ನಾವಂತೂ ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡ್ಕೊಂಬಂದಿಲ್ಲ. ಯೋಗಿ ಅಂತವ್ರು ತರಬೇಕಾಗಿತ್ತು. ಅವ್ರಿಗೆ ಅವ್ರಿಗೆ ಬ್ಯಾಡಾಗಿದ್ರೆ ಯಾಕೆ ತೊಗೊಂಬಂದ್ರೆ ಇಂಥವ್ರನ್ನ ಅಂತ. ಯಾರು ಅವ್ರದ್ದು ಪಕ್ಷ ಐತಲ್ಲ, ಕಾಂಗ್ರೆಸ್ ಪಕ್ಷದವ್ರು ತಂದಾರಲ್ಲ. ಕೆಲವೊಂದು ಮಂದಿ ಅನಿಸಿಕೆ ಇರ್ಬೋದು, ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಆಗಿ ನಿರ್ಣಯ ತಗೊಳ್ಳಿ. ಈಗ ಅವ್ರದ ಪಕ್ಷದ ಅಧಿಕಾರ ಐತಿ, ಅವರ ತಂದಾರ, ಅವ್ರಿಗೆ ಬೇಡ ಅಂದ್ರೆ ಅವ್ರು ಚೇಂಜ್ ಮಾಡಲಿ. ನಮ್ಗೇನು ಅಭ್ಯಂತರ. ಪಾಲಿಕೆ ಆಯುಕ್ತರು ಕಿರುಕುಳನ ಕೊಡ್ತಿದ್ದಾರೆ, ಹರಾಸ್ಮೆಂಟ್ ಆಗ್ತಿದೆ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ ಸರ್. ಸುಮಾರು ನನಗಂತೂ ಯಾರು ದೂರು ಕೊಟ್ಟಿಲ್ಲ. ಮಿನಿಸ್ಟರ್ಗೆ ಕೊಟ್ಟಿದ್ದಾರೆ ಅಲ್ಲ, ಅವ್ರು ಕೊಟ್ಟಿದ್ರೆ ಅವ್ರು ನೋಡ್ಕೊತಾರ. ಅಲ್ಲ, ಮೇಯರ್ ಅವ್ರನ್ನ ಕೇಳಿ ಮಾಡಬೇಕಾಗಿತ್ತು. ಮೇಯರ್ ಅವ್ರನ್ನ ಕೇಳಿದಾರೆ ನಂಗೆ ಗೊತ್ತಿಲ್ಲ. ಒಂದೇ ಮೇಯರ್ ಅವ್ರನ್ನ ಆಡಳಿತ ಮತ್ತು ವಿರೋಧ ಪಕ್ಷ ಸದಸ್ಯರನ್ನ ಕೇಳಿ ಮಾಡಿದ್ರೆ ಸರಿಯಾಗಿ ಆಡಳಿತ ನಡೀತದೆ. ಒಂದಕ್ಕೆ ಅವ್ರನ್ನ ಆಡಳಿತ ಪಕ್ಷ ವಿರೋಧ ಪಕ್ಷದವ್ರನ್ನ ಕೇಳದೆ ಮೇಯರ್ ಅವ್ರನ್ನ ಕೇಳದೆ ಮಾಡಿದ್ರೆ